ನಮಸ್ಕಾರ ಸ್ನೇಹಿತರೆ, ಸಖತ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆರ್ಮಿ ಜಾಬ್ಗಳಿಗೆ, ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ ಈ ಜಾಬ್ಗಳಿಗೆ ಕಾಲ್ ಫಾರ್ ಆಗಿರೋ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೇನೆ ಅಂತ ಹೇಳಬೇಕು. 723 ಜಾಬ್ಗಳಿಗೆ ಕಾಲ್ ಫಾರ್ ಆಗಿದೆ. ಯಾರ್ಯಾರು ಅಪ್ಲೈ ಮಾಡ್ಬೋದು, ಏನು ಕತೆ, ಎಲ್ಲ ಮಾಹಿತಿ ವಿಡಿಯೋಲಿರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ಸಂಕ್ಷಿಪ್ತವಾದ ವಿವರಣೆ ಸಿಗುತ್ತೆ. ಹಾಗೂ ಹೇಗೆ ಅಪ್ಲೈ ಮಾಡೋದು ಮಾಹಿತಿ ಕೂಡ ನಾನು ಮಧ್ಯದಲ್ಲಿ ಹೇಳ್ಬೋದು ಅಥವಾ ಕೊನೆಯಲ್ಲಿ ಕೂಡ ಹೇಳ್ತೀನಿ. ನಿಮಗೆ ಅವಾಗ ಸಂಕ್ಷಿಪ್ತವಾದ ಮಾಹಿತಿ ಸಿಗುತ್ತೆ ಹಾಗೂ ವಿಡಿಯೋನ ಡೀಟೇಲ್ಸ್ ಕೂಡ ಮಿಸ್ ಆಗಲ್ಲ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಆರ್ಮಿ ಜಾಬ್ಗಳು, ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ ಜಾಬ್ಗಳು ಅಂತ ಹೇಳ್ಬೋದು. 723 ಜಾಬ್ಗಳಿಗೆ ಕಾಲ್ ಫಾರ್ ಆಗಿದೆ. ಆಲ್ ಇಂಡಿಯಾ ಜಾಬ್ ಅಲ್ಲಿ ಇರುತ್ತೆ, ಅಂದ್ರೆ ಎಲ್ಲಿ ಬೇಕಾದ್ರೂ ನಮ್ಮ ದೇಶದಲ್ಲಿ ನೇಮಕಾತಿ ಆಗ್ಬೋದು, ಯಾವುದೇ ರಾಜ್ಯದಲ್ಲಿ ಕೂಡ. ಟ್ರೇಡ್ ಕೆಮೆನ್ ಮೇಟ್ ಅಂತ ಒಂದು ಜಾಬ್ಗಳಿಗೆ ಕಾಲ್ ಫಾರ್ ಆಗಿದೆ. 18,000ದಿಂದ 92,000ವರೆಗೂ ಯಾವ ಸಂಬಳವಾದರೂ ಹಿಂಗೆ ಇಷ್ಟರೊಳಗೆ ಸಂಬಳ ಇರುತ್ತೆ. ಇದರಲ್ಲಿ ಏನಂದ್ರೆ, ಇದೊಂದು ಈ ಆರ್ಡಿನೆನ್ಸ್ ಕಾರ್ಪ್ ಅಲ್ಲಿ ಹಲವಾರು ಜಾಬ್ಗಳಿಗೆ ಓಪನ್ ಇದೆ. ನಾನು ಅವಾಗ ಹೇಳಿದೆ 19 ಜಾಬ್ಗಳು ಮೆಟೀರಿಯಲ್ ಅಸಿಸ್ಟೆಂಟ್ಗಳಿಗೆ, 247 ಅಗ್ನಿಶಾಮಕ ಹುದ್ದೆಗಳಿಗೆ, 5 ಪೇಂಟರ್ ಹಾಗೂ 389 ವ್ಯಾಪಾರಿ ಸಂಗಾತಿ ಈ ಜಾಬ್ಗಳಿಗೆ ಕಾಲ್ ಫಾರ್ ಆಗಿರೋದು. 10ನೇ ಕ್ಲಾಸ್ ಪಾಸ್ ಆಗಿರೋರು, 12ನೇ ಕ್ಲಾಸ್ ಪಾಸ್ ಆಗಿರೋರು ಹಾಗೂ ಯಾವುದೇ ಡಿಗ್ರಿಯನ್ನ ಮಾಡಿರೋರು ಕೂಡ, BBM, BA, BCom, BCA, BBM, BBA, BSc ಯಾವುದೇ ರೀತಿ ಡಿಗ್ರಿ ಮಾಡಿರೋರು ಕೂಡ ಈ ಜಾಬ್ಗಳಿಗೆ ಅರ್ಜಿನ ಸಲ್ಲಿಸಬಹುದು. ಅರ್ಜಿ ಶುಲ್ಕ ಯಾವುದೇ ಕಾರಣಕ್ಕೂ ಇರಲ್ಲ. ಇದೇ ಫಸ್ಟ್, ನಾನು ಆಗ್ಲೇ 4 ವಿಡಿಯೋಗಳು ಹಾಕಿದ್ದೀನಿ. ಈ ತರ ನಂಗೆ ವಿಡಿಯೋ ಸಿಕ್ಕೇ ಇಲ್ಲ, ಈ ತರ ಒಂದು ಜಾಬ್ ಅಪ್ಡೇಟ್, ಜಾಬ್ ನೋಟಿಫಿಕೇಶನ್ ಸಿಕ್ಕೇ ಇಲ್ಲ ಅಂತ ಹೇಳ್ಬೋದು. ಯಾವುದೇ ರೀತಿ ಅರ್ಜಿ ಶುಲ್ಕ ಇಲ್ಲದೆ ಇರೋ ಜಾಬ್ ನೋಟಿಫಿಕೇಶನ್ ನಂಗೆ ಇದುವರೆಗೂ ಸಿಕ್ಕೇ ಇಲ್ಲ. ಯಾವ ರೀತಿ ಸೆಲೆಕ್ಷನ್ ಇರುತ್ತೆ ಅಂತಂದ್ರೆ, ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ ಹಾಗೂ ಇಂಟರ್ವ್ಯೂ ಕೂಡ ನಡೆಸ್ಕೊಡ್ತಾರೆ. ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ಇಂಟರ್ವ್ಯೂ ಇರುತ್ತೆ, ಅಂದ್ರೆ ನೇರ ಸಂದರ್ಶನ ಇರುತ್ತೆ. 1-on-1 ಸಂದರ್ಶನ ಇರ್ಬೋದು ಅಥವಾ ಆಫೀಸರ್ಗಳು ನಿಮಗೆ ಸಂದರ್ಶನವನ್ನ ಮಾಡ್ತಾರೆ. ಅರ್ಜಿ ಯಾವಾಗ ಸಲ್ಲಿಸಬೇಕು ಅಂತ ಅನ್ನೋದಕ್ಕೆ 21/11/2024 ಇಂದ 11/12/2024 ಅಂದ್ರೆ ನವೆಂಬರ್ 21 ಡಿಸೆಂಬರ್ 11ವರೆಗೂ ನಿಮ್ಗೆ ಅವಕಾಶನ ಮಾಡಿಕೊಡ್ತಾ ಇದ್ದಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ, ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆರ್ಮಿಯ ವೆಬ್ಸೈಟ್ಗೆ ಹೋಗುತ್ತೆ. ಈ ಆರ್ಮಿ ಜಾಬ್ ರಿಲೇಟೆಡ್ ವೆಬ್ಸೈಟ್ ಅದು. ಅಲ್ಲಿ ಹೋಗಿ ನೀವು ಅದು ಕರಿಯರ್ಸ್ ಅಥವಾ ಜಾಬ್ಸ್ ರಿಲೇಟೆಡ್ ನೋಟಿಫಿಕೇಶನ್ ನೀವು ಅದ್ರಲ್ಲಿ ಓದ್ಕೊಂಡು, ನೋಟಿಫಿಕೇಶನ್ ನಿಮಗೆ ಅರ್ಥ ಆಗಿ, ನೋಟಿಫಿಕೇಶನ್ ನಿಮಗೆ ಸೂಟ್ ಆಗುತ್ತೆ ಅಂತಂದ್ರೆ ಈ ಕೆಲಸವನ್ನು ನೀವು 10ರಿಂದ 15 ವರ್ಷ ಸೀಮಿತ ಅವಧಿಯಲ್ಲಿ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ತೀರಿ. 20 ವರ್ಷದಷ್ಟು ನೀವು ಈ ಕೆಲಸವನ್ನ ಮಾಡ್ತೀರಾ ಅಂತಂದ್ರೆ, ನಿಮಗೆ ಸೂಟ್ ಆಗುತ್ತೆ ಅಂತ ಇದ್ರೆ ಮಾತ್ರ ಅರ್ಜಿ ಸಲ್ಲಿಸಿ. ಫ್ರೀ ಅನ್ಬಿಟ್ಟು ಹೋಗಿ ಅರ್ಜಿ ಸಲ್ಲಿಸಿ, ಯಾವ ಎಕ್ಸಾಮ್ ಇರೋದ್ರಿಂದ ಮರೆತು ಹೋಗ್ಬೇಡಿ ಅಂತ ಹೇಳ್ತಾ, ಆರ್ಮಿ ಜಾಬ್ ಅಂದ್ರೆ ಫಿಸಿಕಲ್ ಟೆಸ್ಟ್ ಕೂಡ ಇರೋ ಚಾನ್ಸಸ್ ಇರುತ್ತೆ. ಫಿಸಿಕಲ್ ಟೆಸ್ಟ್ ನಿಮಗೆ ಗೊತ್ತಿರೋ ಹಾಗೆ ಬಾಡಿ ಫುಲ್ಲು ಟೆಸ್ಟ್ ಮಾಡ್ತಾರೆ ಆರ್ಮಿ ಅವರು. ರನ್ನಿಂಗ್ ರೇಸು, ಅದು ಇದು ಫಿಸಿಕಲ್ ಟೆಸ್ಟ್ಗಳು ಏನೇನು ಮಾಡ್ತಾರೆ, ಮೆಡಿಕಲ್ ಟೆಸ್ಟ್, ಫಿಸಿಕಲ್ ಟೆಸ್ಟ್ ಎಲ್ಲ ನಡೆಸ್ತಾರೆ. ಫಿಸಿಕಲ್ ಅಂದ್ರೆ ರನ್ನಿಂಗ್, ಅದು ಇದೆಲ್ಲ ಇರುತ್ತೆ. ಮೆಡಿಕಲ್ ಟೆಸ್ಟ್ ಕೂಡ ನಡೆಸೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಆರ್ಮಿ ಜಾಬ್ಗಳು, ಎಲ್ಲ ಆರ್ಮಿ ಜಾಬ್ಗಳಿಗೆ ಮೆಡಿಕಲ್ ಟೆಸ್ಟ್ ಕಡ್ಡಾಯ ಕೂಡ ಆಗಿರೋ ಕಾರಣಕ್ಕೋಸ್ಕರ. ಇದೇ ರೀತಿ ಹೊಸ ಹೊಸ ಜಾಬ್ಗಳ ಅಪ್ಡೇಟ್ಗಳನ್ನ ಕೊಡಲು ಬರ್ತಿರ್ತದೆ. ನಾನು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆ ಹೊಡಿಬೇಕಾದ್ರೆ ಡ್ರಾಪ್ ಡೌನ್ ಅಲ್ಲಿ ಆಲ್ ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು ಮುಂದೆ ನೆಕ್ಸ್ಟ್ ವಿಡಿಯೋಲಿ ನಮಗೆ ಸಿಗ್ತೀನಿ ಆದಷ್ಟು ಬೇಗ.